ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಬಂದಿದ್ದೇವೆ. ನಾವಿವಾಗ 84 ಘಾಟ್ ಅಸ್ತಿ ಘಾಟಲ್ಲಿ ಇದ್ದೇವೆ. ಬೋಟಿಗೆ ಹೋಗ್ತಾ ಇದ್ದೇವೆ. ಫೈನಲಿ ನಮ್ಮದು ಟ್ರಿಪ್ ಎಲ್ಲ ಮುಗಿತು. ಸೊ ನಾವಿವಾಗ ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ನಮ್ಮದು, ಆಗ್ರಾದಲ್ಲಿ ಇಳಿಬೇಕಿತ್ತು. ಹಾಯ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಯರ್ ಸ್ಕೈ. ಇವಾಗ ಟೈಮ್ ಅಷ್ಟು 12:30 ಆಯಿತು. 50 ಆಯಿತು. ಸೊ ನಾವಿವತ್ತು ವಾರಣಾಸಿಯಲ್ಲಿದ್ದೇವೆ. ನಾನು ಹೇಳಿದ್ವಿ ಅಲ್ಲ, ವಾರಣಾಸಿಯಲ್ಲಿ ನೆಕ್ಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ. ಸೊ ವಾರಣಾಸಿಯಲ್ಲಿದ್ದೇವೆ. ಇಲ್ಲಿ 1:30ಗೆ ಕಾಲ ಭೈರವ ಟೆಂಪಲಲ್ಲಿ ಪೂಜೆ ಆಗ್ತದಂತೆ. ಸೊ ಇಲ್ಲಿಗೆ ಬಂದವರು ಈ ಟೆಂಪಲ್ಗೆ ಬರಲೇಬೇಕಂತೆ. ಎಲ್ಲ ಜನರು ಅಂದರೆ ಜಾಸ್ತಿ ಜನ ಬರ್ತಾರಂತೆ ಇಲ್ಲಿಗೆ. ಸೊ ಇಲ್ಲಿಂದ ಬಂದೇ ಹೋಗ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗ್ತದೆ ಅಂತ ಹೇಳಿದರು. ಹಾಯ್, ಸೊ ನಾವಿವಾಗ ಕಾಶಿಯಲ್ಲಿದ್ದೇವೆ. ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಬಂದಿದ್ದೇವೆ. ಫುಲ್ ಲೈನ್ ಉಂಟಾಯ್ತಾ ನೋಡಿ, ಇದಕ್ಕೆ ಲೈನ್ ಉಂಟು, ಇಲ್ಲಿ ಫುಲ್ ಲೈನ್ ಉಂಟು, ಮುಂದೆ ಸಹ ಲೈನ್ ಉಂಟು. ಇವಾಗ ಹೋಗಿ ದರ್ಶನ ಮಾಡಿ ನಾವು ಒಳಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಕಾಣ್ತದೆ, ಫೋನ್ ಎಲ್ಲವಿಲ್ಲ. ಆಮೇಲೆ ಆದರೆ ಗಂಗಾ ಆರತಿ ತೋರಿಸ್ತೇವೆ. ಟೈಮ್ ಸಿಕ್ಕಿದೆ ನಾವು ಒಳಗೆ ಹೋಗಿ ದರ್ಶನ ಆಗಿ ನಾವು ಹೋದರೆ ನಾವು ನಿಮಗೆ ತೋರಿಸ್ತೇವೆ. ಮಳೆ ಸಹ ಬರ್ತಾ ಉಂಟು, ಚಂಡಿ ಹಾಕಿಕೊಂಡು ನಿಂತಿದ್ದೇವೆ ಇಲ್ಲಿ. ಹೊರಗೆ ಬಂದ್ವಿ. ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋದ್ವಿ. 4ಗೆ ಹೋಗಿ ಇವಾಗ 7 ಆಯಿತು. ಅಷ್ಟು ಕ್ಯೂ ಇತ್ತು. ಅಲ್ಲಿ ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಬಂದು ಏನಾದ್ರು ಹೊಟ್ಟೆಗೆ ಹಾಕ್ಕೊಂಡು ರೂಮಿಗೆ ಹೋಗಿ ಊಟ ಮಾಡಿ ಮಲಗಿ ನಾಳೆ ಇನ್ನು ಕಂಟಿನ್ಯೂ ಮಾಡುವಂಥ ಎಲ್ಲ ಲೈಕ್ ಘಾಟ್ಸ್ ಎಲ್ಲ ಹೋಗಬೇಕು. ಸೊ ಅದನ್ನೆಲ್ಲ ನಾಳೆ ತೋರಿಸ್ತೇನೆ ನಿಮಗೆ. ಹಾಯ್, ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಈಗ ಅಸ್ಸಿ ಘಾಟಿಗೆ ಬಂದಿದ್ದೇವೆ. ನಿನ್ನೆ ಕಾಶಿ ವಿಶ್ವನಾಥ್ ಟೆಂಪಲ್ ಹೋಗಿದ್ವಿ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಬೇಕಂತ ನಾನು ಹೇಳಿದೆ ಅಲ್ಲ, 7:30 ಏನೋ ಆಯಿತು. ತುಂಬ ಟಯರ್ಡ್ ಆಗಿದ್ವಿ, ತುಂಬ ಹೊತ್ತು ನಿಂತು. ಸೊ ನಾವೆಲ್ಲೂ ಹೋಗಿಲ್ಲ. ಈಗ ಅಸ್ಸಿ ಘಾಟಿಗೆ ಬಂದ್ವಿ. ಸೊ ತೋರಿಸ್ತೇನೆ ನಾನು ನಿಮಗೆ ಘಾಟ್ಸ್. ನಿಮಗೆ ಬೋಟಿಂಗ್ ಎಲ್ಲ ಉಂಟು. ಎಂಟ್ರಿ ಆಗಬೇಕಾದ್ರೇ ಬೋಟಿಂಗ್ 2500. ನಾವಿವಾಗ ಫೈನಲಿ ಬಾರ್ಗೇನ್ ಮಾಡಿ 1600ಗೆ 650ಗೆ ಬೋಟಲ್ಲಿ ಹೋಗ್ತೇವೆ. 84 ಘಾಟ್ಸ್. ನಾನು ನಿಮಗೆ ಬೋಟಲ್ಲಿ ತೋರಿಸ್ತೇನೆ. 84 ಘಾಟ್ಸ್ ನಮ್ಮದಾಗಿದೆ. ನಾವಿವಾಗ 84 ಘಾಟ್ ಅಸ್ತಿ ಘಾಟಲ್ಲಿ ಇದ್ದೇವೆ. ಬೋಟಿಗೆ ಹೋಗ್ತಾ ಇದ್ದೇವೆ. ಘಾಟ್ಸ್ ಬೋಟ್ ರೈಡ್ ಎಲ್ಲ ಆಯಿತು. ಆಗಿ ಬಂದು ಇವಾಗ ಇಲ್ಲಿ ನೋಡಿ ಅಂತೆ ರಾತ್ರಿ ಸಂಜೆ ಗಂಗಾ ಆರತಿ ಆಗೋದಿದ್ರಲ್ಲಿ ಎಲ್ಲ ಆರತಿ ಇಟ್ಟಿದ್ದಾರೆ. ಇಲ್ಲಿ 5 ಅಲ್ಲಿ 5. ಈಗ ನಾವು ಡಾಮಿನೋಸಿಗೆ ಬಂದಿದ್ದೇವೆ ಆಯಿತಾ. ಇವಾಗ ತಿಂದುಬಿಟ್ಟು ನಮ್ಮದು ಟ್ರೈನ್ ಉಂಟು 11:10ಗೆ. ಸೊ ಇವಾಗ ತಿಂದು ರೂಮ್ಗೆ ಹೋಗಿ ಲೈಕ್ ಗಾಡಿ ನಾವು ರೆಂಟಿಗೆ ತಗೊಂಡಿದ್ದೇವೆ. ಸೊ ಅದನ್ನ ರಿಟರ್ನ್ ಮಾಡಿ ಅಲ್ಲಿಂದ ಲಗೇಜನ್ನೆಲ್ಲ ತಗೊಂಡು ಕ್ಯಾಬ್ ಮಾಡಿಬಿಟ್ಟು ವಾಪಸ್ ಅಸ್ಸಿ ಘಾಟಿಗೆ ಹೋಗ್ಬಿಟ್ಟು ಗಂಗಾ ಆರತಿ ನೋಡಿ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಆಗ್ರಾ ಕಂಟಿನ ಮಂಗಳೂರಿಗೆ ಟ್ರೈನ್ ಇರೋದು. ಅಲ್ಲಿಂದ ರಿಟರ್ನ್ ಬ್ಯಾಕ್ ಟು ಹೋಮ್.
ಇವಾಗ ಗಂಗಾ ಆರತಿಯಿಂದ ಸೀರೆ ರೂಮ್ಗೆ ಹೋಗಿ ಲಗೇಜ್ ಇಟ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ನಮ್ಮದು ಇಲ್ಲಿಂದ 11:10ಗೆ ಟ್ರೈನು. ಇಲ್ಲಿಂದ ಆಗ್ರಕ್ಕೆ ಹೋಗಿ ಆಗ್ರದಿಂದ ಮಾರ್ನಿಂಗ್ 8 o'clock 8:30ಗೆ ಟ್ರೈನ್ ಇದೆ ಮ್ಯಾಂಗ್ಳೂರಿಗೆ. ಸೀದಾ ಮ್ಯಾಂಗ್ಳೂರಿಂದ ಮನೆಗೆ. ಸೊ ನಮ್ಮದೆಲ್ಲ ಟ್ರಿಪ್ ಮುಗಿತು. 5th ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಎಂಡ್ ಮಾಡ್ತಾ ಇದ್ದೇವೆ. ಇವತ್ತು ಡೇಟ್ Jan 13th. ಹಾಯ್, ಗುಡ್ ಈವ್ನಿಂಗ್. ಸೊ ನಾವಿವಾಗ ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ನಮ್ಮದು, ಆಗ್ರಾದಲ್ಲಿ ಇಳಿಬೇಕಿತ್ತು. ಸೊ ಆಗ್ರಕ್ಕೆ 6:30ಗೆ ಟ್ರೈನ್ ರೀಚ್ ಆಗಬೇಕಿತ್ತು, ಬಟ್ ರೀಚ್ ಆಗಿಲ್ಲ. ಲೈಕ್ 5-6 hours ಡಿಲೇ. ಸೊ ನಾವು ಇದು ಮಾಡಿದ್ವಿ, ಡೆಲ್ಲಿಗೆ ಬಂದ್ವಿ. ಅದೇ ಟ್ರೈನಲ್ಲಿ ಡೆಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ನಾವು ಫ್ಲೈಟ್ ಬುಕ್ ಮಾಡಿದ್ವಿ. ಸೊ 11 o'clockಗೆ ನಮ್ಮದು ಫ್ಲೈಟ್ ಇರೋದು ಬ್ಯಾಂಗ್ಳೂರಿಗೆ. ಫುಲ್ ಪ್ಲ್ಯಾನ್ ಎಲ್ಲ ಹೇಗೆ ಆಗ್ಬಿಟ್ಟಿದೆ. ಇವಾಗ ಟೈಮ್ ಇದೆ ನಮ್ಮ ಹತ್ರ, ಆದರೆ ಡೆಲ್ಲಿ ಎಕ್ಸ್ಪ್ಲೋರ್ ಮಾಡುವಂತ ಅಂದ್ಕೊಂಡಿದ್ದೇವೆ. ಇವಾಗ ಹೋಗಿ ಹೊಟ್ಟೆಗೆ ಏನಾರು ಹಾಕ್ಕೊಳ್ತೇವೆ, ತುಂಬ ಹಸಿವಾಗಿದೆ. ನಾವಿವಾಗ ಇಂಡಿಯಾ ಗೇಟಿಗೆ ಬಂದಿದ್ದೇವೆ. ಸೊ ನಮಗೆ ಫ್ಲೈಟ್ ಇರೋದು 11 o'clockಗೆ. ಎಂತ ಮಾಡೋದು ಗೊತ್ತಿಲ್ಲ, ಅಟ್ಲೀಸ್ಟ್ ಡೆಲ್ಲಿಗೆ ಬಂದಿದ್ದೇವಲ್ಲ, ಒಂದು ಪ್ಲೇಸ್ ಆದರೂ ಕವರ್ ಮಾಡುವ ಅಂತ ಹೇಳಿಬಿಟ್ಟು ಇಂಡಿಯಾ ಗೇಟ್ ತೋರಿಸ್ತೇನೆ. ಫೈನಲಿ ನಾವು ಏರ್ಪೋರ್ಟ್ ರೀಚ್ ಆದ್ವಿ, ಬೇಗನೆ ರೀಚ್ ಆದ್ವಿ. ಇಲ್ಲಿ ತುಂಬ ಟ್ರಾಫಿಕ್, ಡೆಲ್ಲಿ ಗೊತ್ತಲ್ಲ, ಫುಲ್ ಟ್ರಾಫಿಕ್. ಬ್ಯಾಂಗ್ಳೂರಿಗಿಂತ ಸಹ ವರ್ಸ್ ಟ್ರಾಫಿಕ್ ಇದೆ. ನಾವು 6ಗೆ ಹೊರಟ್ವಿ, 8:17ಗೆ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಈಗ ಒಳಗೆ ಎಂಟ್ರಿ ಆದ್ವಿ. ಇನ್ನು ಬ್ಯಾಗೇಜ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಹೊತ್ತು ಕೂರಬೇಕು, ತುಂಬ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಕೂರಬೇಕು. ಏರ್ಪೋರ್ಟ್ ತೋರಿಸ್ತೇನೆ, ಫಸ್ಟ್ ಇಲ್ಲಿ ನಟರಾಜನ್ ತೋರಿಸ್ತೇನೆ. ಫ್ಲೈಟ್ 11ಗೆಲ್ಲ, ಇವಾಗ 9 o'clock ಆಗಿದೆ ಟೈಮು. ಸೊ ಏರ್ಪೋರ್ಟಲ್ಲಿ ಕೂತ್ಕೊಂಡು ಏನಾದರೂ ತಿನ್ನುವ ಅಂತೇಳ್ಬಿಟ್ಟು KFC ಆರ್ಡರ್ ಮಾಡಿ ಕೂತಿದ್ದೇವೆ. ಇವಾಗ ಟೈಮು 2:54 ಆಗಿದೆ. ನಾವು 1:45ಗೆ ರೀಚ್ ಆದ್ವಿ ಬ್ಯಾಂಗ್ಳೂರ್ ಏರ್ಪೋರ್ಟ್. ಇಲ್ಲಿಂದ ನಾವು 3 o'clockಗೆ ಮೈಸೂರಿಗೆ ಹೊರಟು, ಮೈಸೂರಿಂದ ಇನ್ನೊಂದು ಬಸ್ ಹಿಡಿದು ಪುತ್ತೂರಿಗೆ. ಅಲ್ಲಿಗೆ ನಮ್ಮದು ಉತ್ತರ ಪ್ರದೇಶ್ ಟ್ರಿಪ್ ಮುಗೀತು. ಎಷ್ಟು 5 to 16 11 days ಟ್ರಿಪ್ ಅದ. 11 days ಟ್ರಿಪ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಬ್ಯಾಕ್ ಟು ಡೈಲಿ ರೂಟೀನ್ಸ್. ನನ್ನ ವೀಡಿಯೋಸ್ ಎಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಬಾಯ್.